ಲೇ, ಈ ದೇವಸ್ಥಾನದ ಜಮೀನ ಯಾರು ಸಾಗುವಳಿ ಮಾಡ್ತಾರೋ ಅವ್ರನ್ನ ಗೇಣಿದಾರರು ಅಂತ ಚಂದ್ರಣ್ಣ ಹೇಳಿದ್ದಾನೆ. ಅಂದ್ರೆ ಈ ಉಳುವವನೇ ಭೂಮಿ ಒಡೆಯ ಅಂತ ಒಂದು ಕಾನೂನು ಬಂತಲ್ಲ, ಈ ಭೂ ಸುಧಾರಣೆ ಕಾನೂನು ಅಂತ ಅಂದ್ಬಿಟ್ಟು ಕೇಳಿದ್ದೆ. ಅದ್ರ ಪ್ರಕಾರ ಅವ್ನು ಹೇಳಿರೋದು. ಹೌದು. ಆದ್ರೆ ಅವ್ರ ಅಣ್ಣ ಎಂತ ಕೆಲಸ ಮಾಡವನೆ, ನಾನೇ ಗೇಣಿದಾರ ಅಂತ ಆಲ್ರೆಡಿ ಪತ್ರ ಮಾಡಿಸ್ಕೊಂಡ್ಬಿಟ್ಟವನಲ್ಲ. ಅವ್ನ್ ಬರ್ಲಿ, ಅಣ್ಣ ತಮ್ಮದ್ರ ಮಧ್ಯೆ ಶುರು ಆಗುತ್ತೆ ವಾಲಿ ಸುಗ್ರೀವನ್ ಕಾಳಗ. ಅದರಲ್ಲಿ ತಮ್ಮ ಪಾತ್ರ ಶ್ರೀರಾಮಚಂದ್ರ. ಆದ್ರೆ ಇಲ್ಲಿ ಶ್ರೀರಾಮನ ಪಾತ್ರ ಪೋಷಣೆ ಒಂದು ಚೂರು ಚೇಂಜ್ ಆಗುತ್ತೆ ಕಣ. ತಪ್ಪೇನಿಲ್ಲ ಅಂತ್ಯಾ. ಅದು ತ್ರೇತಾಯುಗ, ಇದು ಕಲಿಯುಗ. ಮರೆಯಲ್ಲಿ ನಿಂತು ವಾಲಿಗೆ ಬಾಣ ಬಿಡೋ ಇಲ್ಲಿಗೆ ಶ್ರೀರಾಮ ಸುಗ್ರೀವನಿಗೂ ಬಾಣ ಬಿಡ. ಇದ್ರಲ್ಲಿ ನನ್ನ ಪಾತ್ರ ಅಂತ ಗುರುಗಳೇ? ನಿಮಗೆ ಯಾವ ಪಾತ್ರ ಕೊಡೋದು? ನಿಮಗೂ ಪಾತ್ರ ಇದೆ ಕಣ. ಹೇಗಿದ್ರು ಕಿಷ್ಕಿಂದ ಕಾಂಡ ಅಲ್ವೇ? ನಿಮಗೂ ಪಾತ್ರ ಕೊಟ್ರೆ ನನಗೆ ಮೇಕಪ್ ಖರ್ಚು ಉಳಿಯುತ್ತಲ್ಲ. ಏಯ್, ಗಮನ ಇಟ್ಟು ಕೇಳ. ಈಗ ನಮ್ಮಿಂದ ಒಂದು ಮುಖ್ಯವಾದ ಕೆಲಸ ಆಗಬೇಕು. ಚಂದ್ರಣ್ಣ ಮತ್ತೆ ನಾರಾಯಣ ಸ್ವಾಮಿ ಮಧ್ಯೆ ಒಂದು ದೊಡ್ಡ ಕಂದಕ ಏರ್ಪಾಟಾಗಬೇಕು. 2 ಗುಂಪುಗಳಾಗಬೇಕು. ಹಾಗೆ ನಾವು ಮಾಡಬೇಕು. ಇದರಲ್ಲಿ ನೀವು ಯಾವ ಗುಂಪಿ ಸೇರೋ ಅಂದಾಜು ಹಾಕಿದ್ರಿ? ನಾನು ಪಕ್ಷಾಂತರಿ ಆಗಲ್ಲಪ್ಪ, ಮೈತ್ರಿಕೂಟ ರಚನೆ ಮಾಡೋಣ ಬಿಡ. ಬೇಕು ಅಂದ್ರೆ ಒಂದು ತೃತೀಯ ರಂಗ ಅಂತ ಶುರು ಮಾಡೋಣ. ನಾರಾಯಣ ಸ್ವಾಮಿನೂ ನನ್ನ ಹತ್ರ ಓಡಿ ಬರಬೇಕು, ಚಂದ್ರಣ್ಣನಿಗೂ ನಾನು ಬೇಕು. ಆ ರೀತಿ ಒಂದು ತೃತೀಯ ರಂಗಕ್ಕೆ ವೇದಿಕೆಯನ್ನ ಸಿದ್ಧಪಡಿಸುವ ಕೆಲಸ ನನ್ನದು. ಇಬ್ಬರು ಜುಟ್ಟು ನನ್ನ ಕೈಲಿರುತ್ತಾ? ಗುರುಗಳ, ಅದೇ ಆ ದೇವಸ್ಥಾನ ಜಮೀನು ವಿಷಯದಲ್ಲಿ ಅದ್ ನಾರಾಯಣ ಸ್ವಾಮಿ ತಪ್ಪ, ಇಲ್ಲ ಗೆಣಿದಾರದೇ ತಪ್ಪ, ಇಲ್ಲ ಚಂದ್ರನ ತಪ್ಪ ಎಂತ ಒಂದು ಅರ್ಥ ಆಗೋದಿಲ್ಲ ನೋಡಿ ನಂಗೆ. ಅರ್ಥ ಆಗೋ ಸ್ಟೇಜಿಗೆ ನೀನು ಇನ್ನೂ ಬೆಳೆದಿಲ್ವೋ? ಚಂದ್ರಣ್ಣ ಊರಿಗೆ ಬರ್ತಾರೆ ಅಂದ ತಕ್ಷಣ ಊರಿನ ಜನ ಏನಪ್ಪಾ ಅಂದ್ರು? ಚಂದ್ರಣ್ಣ ಅಂತವನು, ಚಂದ್ರಣ್ಣ ಇಂತವನು, ಅವನು ಊರಿಗೆ ಬಂದ್ರೆ ಹಂಗ ಮಾಡ್ತಾನೆ ಹಿಂಗ್ ಮಾಡ್ತಾನೆ, ಊರು ಉದ್ಧಾರ ಆಗ್ಬಿಡುತ್ತೆ ಅಂದ್ರು. ಅದು ನಾರಾಯಣ ಸ್ವಾಮಿಗೆ ತಾಡ್ಕೊಳಕ್ ಆಗ್ತಾ ಇಲ್ಲ. ಯಾಕೆ ಅಂತ ಕೇಳೋ. ಯಾಕೆ? ಮುಂದಿನ ಎಲೆಕ್ಷನ್ ನಲ್ಲಿ ತಾನು ನಿಂತ್ಕೋಬೇಕು ಅಂತ ನಾರಾಯಣ ಸ್ವಾಮಿ ನಿರ್ಧಾರ ಮಾಡಿದಾನೆ. ಅದಕ್ಕೆ ಪೂರ್ವಭಾವಿ ಸಿದ್ಧತೆಗಳು ಮಾಡ್ಕೊಂಡಿದ್ದಾನೆ ಕಣ. ಹೆಂಗೂ ದೇವಸ್ಥಾನದ ಜಮೀನ್ ಮಾರಿದ ಹಣ ಐತಲ್ಲ, ಅದೇ ಆ ಕೊಬ್ಬಲ್ಲಿ ನಾನೇ ಗೆದ್ದಿದ್ದೀನಿ ಅಂತಾನು ಅನ್ಕೊಂಡ್ಬಿಟ್ಟವನು. ಈಗ ನಾವು ಏನು ಮಾಡಬೇಕು ಅಂದ್ರೆ, ಏನು ಮಾಡ್ಬೇಕು? ಚಂದ್ರಣ್ಣ ಬರ್ತಿದ್ದಾನೆ, ಗೇಣಿದಾರರ ಪರ ಅವನು ನಿಲ್ತಿದ್ದಾನೆ. ಅವನೇನಾದ್ರು ನಿಮ್ಗೆ ಎಗೇನೆಸ್ಟ್ ಆಗಿ ನಿಂತ್ರೆ ನಿಮ್ಮ ಗೆಲುವು ಬಹಳ ಕಷ್ಟ ಅನ್ನುವ ಒಂದು ವಿಷಯನ ನಾವು ನಾರಾಯಣ ಸ್ವಾಮಿ ತಲೆಗೆ ತುಂಬಿಡ್ಬೇಕು. ಆಗ ನಾರಾಯಣ ಸ್ವಾಮಿ ಒಂಥರ ಹೊಟ್ಟೆ ಉರ್ಕೊಂಡು ಅದನ್ನ ಬಾಯಲ್ಲಿ ಹೇಳಿದ್ರೆ ಪ್ರಯೋಜನ ಇಲ್ಲ. ನೋಡಿ ಆನಂದ ಪಡಬೇಕು, ಆನಂದ ಪಡಬೇಕು. ಎಂತ ದೃಶ್ಯವ ಕಂಡೆ ನಾ, ಎಂತ ದೃಶ್ಯ. ಎಲ್ಲರೂ ಮಾಡುವುದು ಒಟ್ಟಿಗಾಗಿ, ಈ ಸೋಮಶೇಖರ ಮಾಡುವುದು ಸ್ವಾರ್ಥಕ್ಕಾಗಿ, ತನ್ನ ದ್ವೇಷಕ್ಕಾಗಿ. ಏನಯ್ಯ ಅಮಲೇಶ್ವರ, ಕುಡ್ದಾಗ ನಿನ್ ಬಾಯಿಂದ ಬರೋದು ಭಜನೆಗಳೇ. ಕೇಳಿ ಕೇಳಿ ಸಾಕಾಗಿ ಹೋಗಿದೆ. ಕೇಳಿಸ್ಕೊಳ್ಳೋಕ್ಕಾಗಿದ್ರೆ ಕಣ್ಣು ಮುಚ್ಕೊಳ್ಳೋದು, ಸಾರಿ ಕಿವಿ ಮುಚ್ಕೊಳ್ಳೋದು. ಆಗ ನಿನ್ನ ಮುದ್ದಿನ ಮಗ ಬರ್ತಾ ಇದ್ದಾನೆ. ಬಂದ ಸವಾರ ಯಾವ ಊರಿನ. ಏನ್ ಭಾಸ್ಕರ್ ಮಾವ, ಇವತ್ತು ಜಾಸ್ತಿ ಆಗಿದ್ಯಾ? ಜೋರಾಗಿ ಹಾಡ್ತಾ ಇದೆಯಾ? ಆ ಸೋಮಶೇಖರ ಮಾಡ್ತಿರೋ ಇಕ್ಕಮತ್ ಬುದ್ಧಿ ನೋಡ್ತಿದ್ರೆ ಎಕ್ಸ್ಟ್ರಾ ಇನ್ನೂ 2 ಲಾವಣಿ ಬರೀಬೇಕು ಅನಿಸ್ತಾ ಇದೆ. ಅವನು ಎಂತ ಹೀನಾಯಿ ಸುಳಿಯೋನು ಅಂತ ಎಲ್ರಿಗೂ ಗೊತ್ತಿದೆ. ಆ ಸೋಮಶೇಖರಂಗೆ ಯಾರಾದ್ರೂ ಪಾಠ ಕಲಿಸ್ಬೇಕು ಅಂದ್ರೆ ಅದು ಆ ಚಂದ್ರಣ್ಣನೇ.
ಚಂದ್ರಣ್ಣ ಅಂದ್ರೆ ಯಾರ ಸುದ್ದಿ ಹೇಳ್ತಿದ್ಯಾ? ಅದೇ ಅಮ್ಮ, TP ಮೆಂಬರ್ ನಾರಾಯಣ ಸ್ವಾಮಿ ಅವ್ರ ತಮ್ಮ ಚಂದ್ರಣ್ಣ ಊರಿಗೆ ಬಂದಿದಾರಲ್ಲ. ಓ ಅಕ್ಕಯ್ಯ, ನನ್ನ ಪ್ರೀತಿ ಅಕ್ಕಯ್ಯ, ನೀನು ಕಿರಣಂಗೆ ಚಂದ್ರಣ್ಣನ ಜೊತೆ ಸೇರಬೇಡ ಅಂತ ಹೇಳ್ತೀಯ. ಆದರೆ ಆ ಸದಾಶಿವನೇ ಚಂದ್ರನಿಗೆ ಸಪೋರ್ಟ್. ಅದು ನಿನಗೆ ಗೊತ್ತಿಲ್ವಾ? ಸದಾಶಿವಯ್ಯ ಅಂದ್ರೆ ಅವ್ರ ವ್ಯಕ್ತಿತ್ವನೇ ಬೇರೆ. ಎಲ್ರನ್ನೂ ದೇವ್ರ ಹಾಕಿ ಕಾಣುವಂಥ ಗುಣ ಅವ್ರದ್ದು. ಹಾಗಂತ ನಮಗೆ ನಮ್ಮದೇ ಆದ ಇತಿಮಿತಿಗಳಿವೆ. ಓಹೋ, ಆ ಸದಾಶಿವಯ್ಯ ಎಲ್ಲೇ ಮೀರಿದು, ಎಲ್ಲೆಡೆ ಎಲ್ಲೇ ಮೀರಿ ಹರಡಿರೋನು. ಅವನು ದೇವರಾದ್ರೆ ನಾನ್ಯಾರು ಅಕ್ಕಯ್ಯ? ನೀನು ದಾನವ. ಭಾಸ್ಕರ್ ಮಾವ, ಇಷ್ಟೊತ್ತವರೆಗೂ ಸೋಮಶೇಖರನ್ ಬಗ್ಗೆ ಮಾತಾಡ್ದೆ. ಅಲ್ಲಿಂದ ಚಂದ್ರಣ್ಣ, ಚಂದ್ರಣ್ಣನಿಂದ ಈಗ ನಮ್ಮ ಗುರುಗಳಾದ ಸದಾಶಿವರ ಬಗ್ಗೆ ಮಾತಾಡ್ತಾ ಇದೆಯಲ್ಲ. ಮತ್ತೆ ಹುಡುಗರು ಮಾತು ಅಂದ್ರೆ ಆಗುಂಬೆ ಘಾಟಿ ಥರ. ಅಲ್ಲಿ ತಿರುಗುಗಳು ಜಾಸ್ತಿ. ಟರ್ನಿಂಗ್ ಬಿಟ್ವೀನ್ 2 to 2 seconds. ಸರಿ, ಆ ಸೋಮಶೇಖರನ ವಿಷಯ ಈಗ ಯಾಕೆ ಬಂತು? ಸೋಮಶೇಖರಯ್ಯ ಸದಾಶಿವಯ್ಯನ ಮೇಲೆ ಆಡಿದ ಆಟ ಸಾಲದು ಅಂತ ತನ್ನ ಪಂದ್ಯನ ಈಗ ನಾರಾಯಣ ಸ್ವಾಮಿ ಮನೆ ಕಡೆ ತಿರುಗಿಸಿದ್ದಾರೆ. ಇದರಿಂದ ಊರಲ್ಲಿ ಅನಾಹುತ ಆಗೋದಂತೂ ಗ್ಯಾರಂಟಿ. ಕಿರಣ, ನಾನು, ನೀನು ಇದೇ ಊರಲ್ಲಿರೋದ್ರಿಂದ ಆಗೋ ಅಪಾಯ ನಮಗೂ ಸಂಬಂಧ ಪಡ್ಬೋದು. ಮಾವ, ಹುಚ್ಚುಚ್ಚಾಗಿ ಮಾತಾಡಬೇಡ. ಮಾತು ಹುಚ್ಚಿಂದಾದರೂ ಸತ್ಯ ಹೆಚ್ಚಿಂದು. ಕಿರಣ, ಅಷ್ಟು ತಿಳಿದು ಸಾಕು ನಿನಗೆ. ನೋಡು ಕಿರಣ, ಊರಲ್ಲಿ ಏನೇ ನಡೆದ್ರು ಅದರಿಂದ ನಿನ್ನ ವಿದ್ಯೆಗೆ ತೊಂದರೆ ಆಗಬಾರ್ದು. ಮುಖ್ಯವಾಗಿ ಆ ಚಂದ್ರಣ್ಣನ ಜೊತೆ ಹೆಚ್ಚಿಗೆ ಸೇರಬೇಡ. ಯಾಕಮ್ಮ, ನೀನ್ ತಪ್ಪು ತಿಳ್ಕೊಂಡಿದ್ಯಾ? ಕಿರಣ, ಈಗೀಗ ಅಮ್ಮನಿಗೆ ಎದುರಾಗಿಸೋದು ಜಾಸ್ತಿ ಆಗ್ಬಿಟ್ಟಿದೆ. ಆ ಭಾಸ್ಕರ್ ಮಾತೆ ನನಗೆ ಹೆಚ್ಚಾಗಿ ಹೋಗಿದೆ. ಅಣ್ಣಯ್ಯ, ನಿನ್ನ ಹತ್ರ ಬಹಳ ಮುಖ್ಯವಾದ ವಿಚಾರ ಮಾತಾಡಬೇಕು. ನೀನೇನು ಮಾತಾಡ್ತೀಯ ಅಂತ ನನಗೆ ಗೊತ್ತು. ಆದರೂ ನಿನ್ನ ಬಾಯಿಂದನೇ ಅದು ಬರಲಿ. ನಮ್ಮ ತಂದೆ ಶಂಕರಪ್ಪಗೌಡರು ಸಾತ್ವಿಕ ಕಾರಣಗಳಿಂದ ತುಂಬಾ ಹೆಸರು ಮಾಡಿದ್ರು. ನೀನದನ್ನ ಮುಂದುವರ್ಸ್ಕೊಂಡ್ಬರ್ತೀಯ ಅಂತ ಸಂತೋಷ ಪಟ್ಟಿದ್ದೆ ಮತ್ತು ನಂಬಿದ್ದೆ. ಓಹೋ, ನಿನ್ನ ನಂಬಿಕೆಗೆ ಎಲ್ಲಿ ಏಟು ಬಿತ್ತೋ ಏನೋ. ದೇವಸ್ಥಾನದ ಜಮೀನುಗಳನ್ನ ಗೇಣಿ ಮಾಡೋ ರೈತರಿಂದ ದಾಖಲೆಗೆ ಸೈನ್ ಪಡೆದಿದ್ಯಂತೆ ನೀನು. ಅದು ನನ್ನಿಷ್ಟ. ನಾನು ಆ ದೇವಸ್ಥಾನದ ಧರ್ಮದರ್ಶಿ. ಆ ದೇವಸ್ಥಾನಕ್ಕೆ ಯಾರಿಂದಲೂ 5 ಪೈಸೆ ವರಾಡ ತೆಗೆದೆ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿದ್ದೀನಿ. ಅಷ್ಟೊಂದು ಗೌರವ ನಿನಗಿದ್ಮೇಲೆ ಆ ದೇವಸ್ಥಾನದ ಜಮೀನನ್ನು ಮಾರಿ ರೆಸಾರ್ಟ್ ಮಾಡಕ್ ಹೊರಟಿದ್ಯಲ್ಲ, ಇದು ನ್ಯಾಯನಾ? ನ್ಯಾಯ ಅನ್ಯಾಯದ ಪರಾಮರ್ಶೆ ಮಾಡೋದಕ್ಕೆ ನೀನಿನ್ನು ಎಳಸು ಕಣೋ. ವಿಚಾರಕ್ಕೆ ವಯಸ್ಸಿನ ಅಂತರ ಇಲ್ಲ ಅಣ್ಣ. ಅಭಿಮನ್ಯು ಪಡೆದಿದ್ದು ವೀರಮರಣ, ಚಂದ್ರಶೇಖರ್ ಆಜಾದ್ ಕೀರ್ತಿ ಪಡೆದಿದ್ದು ಹೇಗೆ ಗೊತ್ತು ತಾನೆ? ಆ ಪುರಾಣ ಮತ್ತು ಇತಿಹಾಸನ ಶಿವಪುರದ ವರ್ತಮಾನಕ್ಕೆ ತಾಳೆ ಹಾಕಿದ್ರೆ ನಿನ್ನನ್ನ ಮೂರ್ಖ ಶಿಖಾಮಣಿ ಅಂತ ಹೇಳಬೇಕಾಗತ್ತೆ. ನಾರಾಯಣ, ಏನೋ ಮನೆನ ರಣರಂಗ ಮಾಡಕ್ ಹೊರಟಿದ್ಯೇನೋ? ಅಲ್ಲ, ನೀನೇ ಹೇಳಮ್ಮ. ಈ ಮನೆಯ ಸಂಪ್ರದಾಯದ ಪ್ರಕಾರ ಅಣ್ಣನಿಗೆ ಪ್ರಥಮ ಆದ್ಯತೆ. ಇವನು ನನ್ನ ಮಾತಿಗೆ ಎದುರಾಡ್ತಾನೆ. ಹೌದೇನೋ? ಮನೆ ಸಂಪ್ರದಾಯನ ಗಾಳಿಗೆ ತೋರ್ತಾ ಇದೀಯಾ? ಅಮ್ಮ, ಅಮಾಯಕ ರೈತರ ಜಮೀನನ್ನ ಅಣ್ಣ ಅಕ್ರಮವಾಗಿ ವಿದೇಶ ಕಂಪನಿಗೆ ಮಾರಕ್ ಹೊರಟಿಯಾನೆ. ಹೌದೇನೋ? ಮಾರೋಕಲ್ಲ ಮಾರೈತಿ, ಅದನ್ನ ಸ್ವಲ್ಪ ವರ್ಷ ಲೀಸಿಗೆ ಕೊಡೋದು. ದೊಡ್ಡ ಮೊತ್ತದ ಆದಾಯ ಅದರಿಂದ ಬರುತ್ತೆ. ಅದರ ಮೂಲಕ ಊರಿನ ಅಭಿವೃದ್ಧಿ ಮಾಡೋದು. ಹೌದಲ್ಲೇನ ಚಂದ್ರು? ಯೋಚನೆ ಮಾಡಿ ನೋಡು. ಅಮ್ಮ, ನಿನಗೆಲ್ಲೋ ಭ್ರಾಂತಿ. ನಮ್ಮ ದೇಶ ನಿಂತಿರೋದು ದೇವರು ಧರ್ಮ ಅನ್ನೋ ಪಾಸಿಟಿವ್ ಆಧಾರಗಳ ಮೇಲೆ ಮಾತ್ರ.
ಇದರ ಮೇಲೆ ವಿದೇಶಿ ಸಂಸ್ಕೃತಿ ಕಟ್ಟೋದು ನಮ್ಮ ನೆಲಕ್ಕೆ ನಾವೇ ಗಾಯ ಮಾಡ್ಕೊಂಡ ಹಾಗೆ. ಇದೆಲ್ಲ ವೇದಿಕೆ ಮೇಲೆ ಭಾಷಣ ಮಾಡೋದಕ್ಕೆ ಮಾತ್ರ ಲಾಯಕ್. ಪ್ರಚೋದನಕಾರಿಯಾಗಿ ಮಾತಾಡೋದ್ರಿಂದ ಯಾವ ಬದಲಾವಣೆಯೂ ಆಗೋದಿಲ್ಲ. ಬದಲಾಗೋದಕ್ಕೆ ಪ್ರಚೋದನೆ ಕೊಡ್ತೀವಲ್ಲ, ಅಷ್ಟು ಸಾಕು. ನೋಡ, ನನ್ನ ನಿರ್ಧಾರನ ನಾನೇ ಮಾಡ್ತೀನಿ. ನೀ ಇದ್ರೊಳಗೆ ತಲೆ ಹಾಕ್ಬೇಡ. ಯಾಕ್ರಿ ಜಗಳ ಮಾಡ್ತೀರಿ? ನೀವು ದೇವಸ್ಥಾನ ಜಾಗದಲ್ಲಿ ರೆಸಾರ್ಟ್ ಕಟ್ಟೋದು ನನಗೂ ಇಷ್ಟ ಇಲ್ಲ. ಓಹೋ, ನಿನ್ನ ತಲೆನೂ ಇವನು ಬ್ರೈನ್ ವಾಶ್ ಮಾಡಿದಾನ ಈ ಕ್ರಾಂತಿಕಾರಿ. ಚಂದ್ರು ಹೇಳೋದ್ರಲ್ಲೂ ಸತ್ಯ ಇದೆ ರೀ. ಏಯ್, ಈ ವಿಷಯ ನಿನಗೆ ಬೇಡ. ಒಳಗೆ ಹೋಗು. ನೀನ್ ಮಾತಾಡ್ಬೇಡ. ಅಂತೂ ನಿಮ್ಮ ಹಠ ನೀವು ಬಿಡೋದಿಲ್ಲ. ಏನಾದ್ರೂ ಮಾಡ್ಕೊಳ್ಳಿ. ಅಣ್ಣ, ಹಿಂಗೆ ಕೊನೆಯದಾಗಿ ಒಂದು ಪ್ರಶ್ನೆ. ಅಪ್ಪ ಇಷ್ಟೊಂದು ಆಸ್ತಿ ಬಿಟ್ಟೋಗಿದ್ರು ಮತ್ತ್ಯಾಕೆ ದೇವರ ಆಸ್ತಿ ಮೇಲೆ ಕಣ್ಣು? ಆತ್ಮಸಾಕ್ಷಿ ಅನ್ನೋದಿದ್ರೆ ನೀನೇ ಯೋಚನೆ ಮಾಡು. ಇವತ್ತಿನ ಅಜೆಂಡಾ ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ ಹತ್ತಿರ ಬರ್ತಾ ಇದೆ. ಶಿವಪುರದಿಂದ ಒಂದು ಕ್ಯಾಂಡಿಡೇಟ್ ನಿಲ್ಲಿಸಲೇಬೇಕು. ನಾವು ನಾರಾಯಣ ಸ್ವಾಮಿಯವರ ಮನೆತನಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ಆದರೆ ನಾರಾಯಣ ಸ್ವಾಮಿಯವರು ನಿಲ್ಲುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವೆಲ್ಲ ಮನವೊಲಿಸಬೇಕಷ್ಟೇ. ನನ್ನ ಮನವೊಲಿಸುವ ಪ್ರಶ್ನೆನೇ ಇಲ್ಲ. ಶಿವಪುರಕ್ಕೆ ಒಂದು ಕ್ಯಾಂಡಿಡೇಟ್ ಬೇಕು, ನಾವೆಲ್ಲರೂ ಒಪ್ಪಿಯಾಗಿದೆ. ಕ್ಯಾಂಡಿಡೇಟು ಬೇರೆ ಯಾಕೆ ಬೇಕು? ನೀವೇ ನಿಂತ್ಕೊಳ್ರಿ ಕರುಣಾಕರ್ ಶೆಟ್ರೆ. ನಾನು ಎಂತ ನಿಲ್ಲುದು ಮಾರಾಯರೆ? ಟಿಕೆಟ್ ಕೇಳೋದಕ್ಕೆ ನಿಮಗೆ ಎಲ್ಲ ಅರ್ಹತೆಗಳು ಇದೆ. ನನ್ನ ಜೊತೆಗಿನ ಮಾಗಿದ ಅನುಭವ ಎಂತದ್ದು, ನಿಮ್ಮ ಹಿಂದಿನ ಜಾತಕ ಎಂತ ಪವಿತ್ರದ್ದು. ಅಯ್ಯೋ, ಕೊಟ್ರೆ ಬೇಡ ಅಂತ ಹೇಳೋದಿಲ್ಲ. ನನಗೆ ಪದವಿ ಆಸೆ ಇಲ್ಲ. ಆದರೆ ಹೈಕಮಾಂಡ್ ವಿರುದ್ಧ ನಾನು ಹೋಗುದಿಲ್ಲ. ಕರುಣಾಕರ್ ಶೆಟ್ರೆ, ನೀವು ಎಲೆಕ್ಷನ್ ನಿಂತ್ರೆ ಠೇವಣಿನೂ ಸಿಗ್ಲಿಕ್ಕಿಲ್ಲ. ಡಬ್ಬಲ್ ಠೇವಣಿ ನಷ್ಟ ಆದ್ರೂ ಆಯ್ತು. ಚಂದ್ರಕುಮಾರನ್ ಹವೆ ಇಡೀ ಪ್ರಾಂತ್ಯದಲ್ಲಿದೆ. ಅವನೇ ನಿಲ್ಲಿ ಬಿಡಿ. ಅದು ಹೇಗೆ ಆಗ್ತದೆ? ಚಂದ್ರಕುಮಾರ್ ಇನ್ನು ಕೆಲವು ಭಾಗಗಳಿಗೆ ಅಪರಿಚಿತ. ಅಲ್ಲದೇನೆ ಅಭ್ಯರ್ಥಿಗೆ ತತ್ವ ಸಿದ್ಧಾಂತ ಅಂತ ಇರಬೇಕಾಗತ್ತೆ. ಬರೀ ಆಕರ್ಷಣೆ, ಜನಗಳನ್ನು ಸೆಳೆಯುವ ಗುಣ ಇದ್ರೆ ಎಲೆಕ್ಷನ್ ಗೆಲ್ಲೋದಕ್ಕಾಗೋದಿಲ್ಲ. ನಿಮ್ಮ ತತ್ವ ಸಿದ್ಧಾಂತ ನಮಗೆ ಗೊತ್ತಿಲ್ವಾ ನಾರಾಯಣ ಸ್ವಾಮಿಗಳೇ? ಹೆಂಗಸರಿಗೆ ಸೀರೆ, ಗಂಡಸರಿಗೆ ಶರಾಬು. ನೋಡಿ ನಾರಾಯಣ ಸ್ವಾಮಿ ಅವರೇ, ಚಂದ್ರಕುಮಾರ ಬಿಸಿ ರಕ್ತದ ಹುಡುಗ. ನೀವು ಅವನಿಗೆ ಸಪೋರ್ಟ್ ಮಾಡಿ. ಆಗ ಶಿವಪುರಕ್ಕೂ ಟಿಕೆಟ್ ಸಿಕ್ಕಾಗತ್ತೆ, ನಿಮ್ಮ ವಂಶಕ್ಕೂ ಟಿಕೆಟ್ ಸಿಕ್ಕಾಗತ್ತೆ. ಚಂದ್ರಕುಮಾರಿಗೆ ಸಪೋರ್ಟ್ ಮಾಡಿದ್ರೆ ನಮ್ಮ ಸಿದ್ಧಾಂತಕ್ಕೆ ಪೆಟ್ಟು ಬೀಳುದಿಲ್ವಾ? ಸ್ವಲ್ಪ ಯೋಚನೆ ಮಾಡಬೇಕು. ಚಂದ್ರಣ್ಣಂಗೆ ಸಪೋರ್ಟ್ ಮಾಡಿದ್ರೆ ನಿಮ್ಮ ಸಿದ್ಧಾಂತಕ್ಕೆ ಪೆಟ್ಟು ಬೀಳುತ್ತೆ. ಅದೇ ಬಹುಮತ ಇರೋ ನಮಗೆ ಸಪೋರ್ಟ್ ಮಾಡದೆ ಹೋದ್ರೆ ಡೋಂಗಿ ರಾಜಕಾರಣಿಗಳಾದ ನಿಮಗೇ ಪೆಟ್ಟು ಬೀಳುತ್ತೆ. ಯಾಕೆಂದ್ರೆ ಅವರದ್ದು ಯುವ ಶಕ್ತಿ. ಶೆಣೈ ಮಾಮ್, ಏನ್ರಿ ನಿಮ್ ಹುಡುಗಾಟಿಕೆ? ತಿಳಿದವರಾಗಿ ನೀವೇ ಹೀಗೆ ಮಾತಾಡ್ತಿರಲ್ರಿ? ಈಗಿನ ಕಾಲದವ್ರ ಸ್ವಾಮಿ ಅನ್ಯಾಯ ಕಂಡ್ರೆ ಕುದಿತಾರೆ. ರೀ ಶೆಣೈ ಅವರೇ, ಸುಮ್ಮನೆ ಇವನ್ನೆಲ್ಲ ವೈಭವೀಕರಿಸ್ಬೇಡ್ರಿ. ಮಾತಿಗೆ ಒಂದು ಅರ್ಥ ಇರಬೇಕು. ನೋಡಿ, ನೀವುಗಳು ತಗೊಂಡ ನಿರ್ಧಾರಕ್ಕೆ ನಾನು ಒಪ್ಪೋದಿಲ್ಲ. ಅರ್ಥ ಆಯ್ತಾನೋ? ರೀ ಕರುಣಾಕರ್ ಶೆಟ್ರೆ, ಬನ್ರಿ ಹೋಗೋಣ. ನಾರಾಯಣ ಸ್ವಾಮಿಗಳೇ, ಬೇಜಾರು ಮಾಡ್ಕೋಬೇಡ್ರಿ. ತಿಳಿದವರಾದ ನೀವೇ ಹಿಂಗ್ ಮಾಡಿರಿ ಹೆಂಗೆ? ಬನ್ನಿ ಕುಂತು ಮಾತಾಡೋಣ. ಮೀಟಿಂಗ್ ಅರ್ಧ ಆಗ್ತದೆ ಇಲ್ಲದೆ ಹೋದ್ರೆ. ಓಯ್, ನೀವು ಪೆಟ್ಟಿನ ಜನ ಅಲ್ವಾ? ಪೆಟ್ಟಿನಲ್ಲೇ ಮಾತಾಡುವ. ನಿಮ್ಮ ಪಂಚಾಯತಿಗೆ ಧಿಕ್ಕಾರ. ನೀವು ಚಂದ್ರಣ್ಣನ ನಿಲ್ಲಿಸ್ಕೊಳ್ಳಿ. ಬನ್ನಿ ನಾರಾಯಣ ಸ್ವಾಮಿಗಳ, ನಮಗೆಂತ ಇದು? ಹಿಂಗಾಯ್ತಲ್ಲ ಕತೆ, ಅಂತ ಮಾಡೋದು ಈಗ? ಬನ್ನಿ ಬನ್ನಿ ಹೋಗೋಣ, ಬನ್ನಿ.
ನಮಸ್ಕಾರ ನಾರಾಯಣ ಸ್ವಾಮಿಗಳೇ. ನಾ ಸುಮ್ಮನೆ ಕುಳಿತಿದ್ದೆ, ಇಡಗಿ ಇಲ್ಲಿಗೆ ತುಪ್ಪ ಹಚ್ಚಿಬಿಟ್ರಿ. ಇನ್ನೂ ಆಗಿಲ್ಲ, ಬಿಡುವಾಗಿಲ್ಲ ಮಾರೆ. ನನ್ನ ಸಂಪೂರ್ಣ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಶೆಟ್ರೆ. ಆದರೆ ಈ ರಾಜಕೀಯದಲ್ಲಿ ಹಣೆ ಬರಹಕ್ಕೆ ಪ್ರಥಮ ಪ್ರಾಶಸ್ತ್ಯ. ಈ ಹಣೆ ಬರಹದಲ್ಲಿ ಏನು ಬರೆದಿ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಕಣ್ಣು ಕೆಳಗಾಯ್ತು, ಹಣೆ ಮೇಲಾಯ್ತು. ಈ ನಮ್ಮ ರಾಜಕಾರಣಿಗಳು ಹಾಗಾಗೆ ಜ್ಯೋತಿಷಿಗಳ ಮನೆ ಅಂಗಳದಲ್ಲಿ ಬಿಡಾಡಿ ನಾಯಿಗಳ ತರಕ್ಕೆ ಬಿದ್ದಿರೋದು. ನಿಮಗೆ ನಗು, ನನಗೆ ಸಂಕಟ. ಒಟ್ಟಾರೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಲ್ಲ. ನಾನು ಏನು ಮಾಡಲಿಲ್ಲ, ಯುವಕರ ದಂಡೆ ಅಷ್ಟು ಸ್ಟ್ರಾಂಗ್ ಆಗಿದೆ. ನನಗೆ ಟಿಕೆಟ್ ಕೊಡಿಸುವ ಮನಸ್ಸು ನಿಮಗೆ ಇದ್ದಿದ್ರೆ ಆಗ್ತಾ ಇತ್ತು ಬಿಡಿ. ಬೇಜಾರು ಮಾಡ್ಕೊಂಬೇಡಿ ಕರುಣಾಕರ್ ಶೆಟ್ರೆ, ರಾಜಕೀಯದಲ್ಲಿ ನಿಮ್ಗೆ ಅನುಭವ ಸಾಲದು. ನಮ್ಮ ಮಾತು ನಡೆಯದ ಕಡೆ ನಾವು ಮಾತಾಡಲೇಬಾರ್ದು. ಬೇರೆ ಏನಾದ್ರು ತಂತ್ರ ಹುಡ್ಕೋಣ ಬಿಡಿ. ಹೌದೌದು, ನೀವು ತಂತ್ರ ಹುಡುಕುವಾಗ ನನ್ನ ತಲೆ ಎಲ್ಲ ನುಣ್ಣಗಾಗಿರ್ತದ ಅಂತ. ಪದೇ ಪದೇ ನೀವು ಹಗುರವಾಗಿ ಮಾತಾಡ್ತಾ ಇದ್ದೀರಿ, ಹಾಗ ಮಾತಾಡಬೇಡಿ ರೇ. ನಿಮಗೆ ನಾನು ZP ಸೀಟ್ ಕೊಡಿಸ್ತೀನಿ ಅಂತ ಹೇಳಿದ್ನನ್ರಿ, ಪ್ರಯತ್ನ ಪಡ್ತೀನಿ ಅಂತ ಮಾತ್ರ ಹೇಳಿದ್ದೆ. ನೀವು ಜೋರಾಗಿ ಮಾತಾಡಿದ್ರೆ ನನ್ನ ಕೈಕಾಲು ನಡ್ತದೆ. ಎಂತ ಇದು ನಿಮ್ಮ ಅಪ್ಪೆದಮ್ಮ? ಮತ್ತೇನ್ರಿ, ದ್ರಾಕ್ಷಿ ಹಣ್ಣಿಗೆ ಆಸೆ ಪಡೋ ನರಿ ತರಕ್ಕೆ ಹಲುಬ್ತೀರಿ. ನಮ್ಮಮ್ಮ ಹೇಳೋ ಹಾಗೆ ನೀವು 7 ತಿಂಗಳಿಗೆ ಹುಟ್ಟಿದ್ದು ಸರಿನೇ. ಮಾತಿನಲ್ಲಿ ತಪ್ಪಿದ್ರೆ ಮರ್ತು ಬಿಡಿ, ಆದ್ರೆ ಹೀಗೆಲ್ಲ ರೈಸ್ ಆಗಬೇಡಿ. ಯೋಚನೆ ಮಾಡಬೇಡಿ ಶೆಟ್ರೆ, ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ. ನಿಮ್ಮ ಆಸೆನ ಪೂರೈಸ್ತೀನಿ. ಶೆಟ್ಟಿ, ನಾನೇ ಇನ್ನು ತಾಲೂಕ್ ಪಂಚಾಯತಿ ಅಂಥದ್ರಲ್ಲಿ ನಿನ್ನ ಜಿಲ್ಲಾ ಪಂಚಾಯತಿ ನಿಲ್ಲಿಸ್ತೀನ? ಹೆಡ್ಡ, ಇದು ರಾಜಕಾರಣ, ರೌಡಿಸಮ್ ಅಲ್ಲ, ತಿಳ್ಕೋ. ಬನ್ನಿ.